Hello everyone, welcome back. Search Creator YouTube ಚಾನಲ್. ಓಕೆ, ಸೊ ಈಗ ತಾನೇ ನೀವು ಯು ಜಿ ಸಿ ಇ ಟಿ ಏನು ಯು ಜಿ ಸಿ ಇ ಟಿ ಅಂದರೆ ಕೆ ಇಂದ ಫಸ್ಟ್ ಇಯರ್ಗೆ ಇಂಜಿನಿಯರಿಂಗ್ ಜಾಯ್ನ್ ಆಗಿದ್ದೀರಾ. ಓಕೆನಾ? ಸೊ ನಿಮ್ಗೊಂದು ಈಗ ಸಿಲೆಬಸ್ ಗೊತ್ತಾಗಿಲ್ಲ ನಿಮಗೆ, ಲೈಕ್ ಯಾವ ಥರ ಅಂದರೆ, ಸೊ ಇಂಜಿನಿಯರಿಂಗ್ ಎಂಟ್ರಿ ಆಗ್ತಿದ್ರಾ ನೀವು, ಬಟ್ ಸಿಲೆಬಸ್ ಗೊತ್ತಾಗ್ತಿಲ್ಲ ನಿಮಗೆ ಅಂತ ತಲೆ ಕೆಡಿಸ್ಕೊಂಡಿದ್ರ. ಸೊ ಏನ್ ಕೋರ್ಸಸ್ ಇರ್ತವೆ, ಏನೇನು ಸಬ್ಜೆಕ್ಟ್ಸ್ ಇರ್ತವೆ ಅಂತ ತಲೆ ಕೆಡಿಸ್ಕೊಂಡಿದ್ರೆ, ಸೊ ಈ ವಿಡಿಯೋ ಕಂಪ್ಲೀಟ್ ಆಗಿ ನಿಮ್ಗೋಸ್ಕರ. ಸೊ ಏನಿಲ್ಲ, ನೀವು ಯಾವುದೇ ಒಂದು ಕಾಲೇಜಿಗೆ ಸೇರಿದ್ರು, ಫಸ್ಟ್ ಆಫ್ ಆಲ್ ಒಂದು ಯೂನಿವರ್ಸಿಟಿ ಅಂತ ಇರುತ್ತೆ ಇಂಜಿನಿಯರಿಂಗ್ ಅಲ್ಲಿ, ಅದೇ ವಿ ಟಿ ಯೂನಿವರ್ಸಿಟಿ. ಸೊ ಅದು ಪ್ರತಿ ಇಯರ್ಲಿ, ಸೊ ಇಯರ್ಲಿ ಆಗಲಿ 3 years ಒಂದ್ಸಲ ಆಗಲಿ ಅಥವಾ 5 years ಒಂದ್ಸಲ ಆಗಲಿ ಸಿಲೆಬಸ್ ನ ಚೇಂಜ್ ಮಾಡೋದು ನೀವು ನೋಡಿರ್ತೀರ. ಬಟ್ ವಿ ಟಿದಲ್ಲಿ ಯಾವ ಬೇಕಾದ್ರೂ ಚೇಂಜ್ ಮಾಡ್ತಾ ಹೋಗ್ಬೋದು. ಸೊ ಲೈಕ್ ಲಾಸ್ಟ್ ಅವ್ರು ಅಪ್ಡೇಟ್ ಮಾಡಿರೋದು 2022 ಸ್ಕೀಮ್. ಸೊ ಇದನ್ನ ನಿಮ್ಮ ಏನಾದ್ರು ನೀವು ಫ್ರೆಶ್ ಆಗಿ ಅಂದ್ರೆ ಆಸ್ ಎ ಸೆಕೆಂಡ್ ಪಿ ಸಿ ಇಂದ ಯಾವುದೇ ಬ್ಯಾಕ್ ಗ್ರೌಂಡ್ ಏನು ಇಲ್ಲದೆ ನೀವೇನು ಎಂಟ್ರಿ ಆಗ್ತಿದ್ರೆ, ಸೊ ಈ ವಿಡಿಯೋ ನಿಮ್ಗೋಸ್ಕರ ಕಂಪ್ಲೀಟ್ ನಾನು ನಿಮ್ಗೋಸ್ಕರ ಅರ್ಪಣೆ ಮಾಡ್ತಾ ಇದ್ದೀನಿ. ಸೊ ಈಗ ಕೆಲವೊಬ್ರು ಪೇರೆಂಟ್ಸ್ ಇರ್ತಾರೆ, ಅಥವಾ ಇಂಜಿನಿಯರಿಂಗ್ ಮಾಡಿ ಪೇರೆಂಟ್ಸ್ ಇರ್ತಾರೆ, ಮತ್ತು ಅಥವಾ ಅವರ ತಮ್ಮ ಅಥವಾ ತಂಗಿ ಅಥವಾ ಅಕ್ಕ ಈ ತರ ಏನಿರ್ತಾರೆ ಅವರು ಹೇಳಿರ್ತಾರೆ, ಸೊ ಈ ವೆಬ್ಸೈಟ್ ಅಲ್ಲಿ ಇರುತ್ತೆ ನೋಡಿ, ಇಲ್ಲ ಯೂಟ್ಯೂಬ್ ಇಂದ ಕಲ್ತ್ಕೊಂಡಿರ್ತಾರೆ ಕೆಲವೊಬ್ರು. ಸೊ ಈಗ ಒಂದು 2025 ಏನ್ ನೀವೀಗ ಜಾಯಿನ್ ಆಗಿದ್ರ, ಲೈಕ್ ಇನ್ನೊಂದ್ 2 ದಿನದಲ್ಲಿ ಹೋಗಿ ನೀವು ರಿಪೋರ್ಟ್ ಮಾಡ್ಬೇಕು ಕಾಲೇಜಲ್ಲಿ. ಸೊ ಅದಾದ್ಮೇಲೆ ಯಾವ ಬ್ರಾಂಚ್ ಅಂತ ಅವರೇ ಚೂಸ್ ಮಾಡ್ತಾರೆ. ಸೊ ನೀವ್ ಯಾವ ಬ್ರಾಂಚ್ ಅಪ್ಲೈ ಮಾಡಿದ್ರೆ ಆ ಬ್ರಾಂಚ್ ಸಿಕ್ಕರೆ ಸೊ ಬೆಟರ್. ಸೊ ಅದ್ ಸಿಕ್ಕಿದ್ರು ನೀವು ವರಿ ಮಾಡೋ ಅವಶ್ಯಕತೆ ಇಲ್ಲ. ಬಟ್ ಇಂಜಿನಿಯರಿಂಗ್ ಅಲ್ಲಿ ನೀವೇನ್ ತಗೊಂಡಿದ್ರೆ ಅದು ಆ ಬ್ರಾಂಚ್ ಮೇಲೆ ಒಂದು ಸಬ್ಜೆಕ್ಟ್ ಇರುತ್ತೆ. ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ ಅಂತೂ ಕಂಪಲ್ಸರಿ ಇದ್ದೇ ಇರುತ್ತೆ. ಅದು ನೀವು ಫಸ್ಟ್ 2 years ಇರುತ್ತೆ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್. ಸೊ ಅದಾದ್ಮೇಲೆ ಬೇಕಾದ್ರೆ ನೀವು ಏನ್ ಕೋರ್ಸ್ ತಗೊಂಡಿರ್ತೀರ ಆ ಕೋರ್ಸ್ ಮೇಲೆ ಇರುತ್ತೆ. ಬಟ್ ಈಗ ನೀವು ಇಲ್ಲಿ ಮಾಡ್ಬೇಕಾಗಿರೋದು ಇಷ್ಟೇ, ಏನೇನು ಸಬ್ಜೆಕ್ಟ್ಸ್ ಇದಾವೆ ಮತ್ತೆ ಏನೇನು ಇದಿದೆ ಅಂತ ನೀವು ನೋಡ್ತಾ ಹೋಗ್ಬೇಕು. ಓಕೆನಾ? ಸೊ ನಾನು ಒಂದು ಹಿಂಗೆ ಲೈವ್ ತೋರಿಸ್ತಾ ಹೋಗ್ತೀನಿ ಏನೇನು ಸಬ್ಜೆಕ್ಟ್ಸ್ ಇದಾವೆ, ಏನೇನು ಯಾವ ತರ ನೀವು ಸರ್ಚ್ ಮಾಡ್ತೀವಿ ಗೂಗಲ್ ಅಲ್ಲಿ ಅಂತ. ಓಕೆನಾ? ಸೊ ಮೊದಲನೇದಾಗಿ ಬಂದ್ಬಿಟ್ಟು ಯು ಒಂದು ನಿಮ್ಗೆ ಇದು ಕಾಣಿಸ್ತಿರ್ಬೇಕು ಮೇ ಬಿ. ಸೊ ನನ್ನ ಫೋನ್ ಸ್ಕ್ರೀನ್, ಓಕೆನಾ? ಸೊ ಇದು ನನ್ನ ಫೋನ್ ಸ್ಕ್ರೀನ್. ಇಲ್ಲಿ ನೀವು ಬಂದ್ಬಿಟ್ಟು, ಸೊ ಇದು ನಾನು ಯೂಸ್ ಮಾಡೋದು ಗೂಗಲ್ ಕ್ರೋಮ್. ಓಕೆನಾ? ಸೊ ಇಲ್ಲಿ ಸೊ ವಿ ಟಿ ಯು ಅಂತ ಸರ್ಚ್ ಮಾಡಿ ನೋಡಿ, ವಿ ಟಿ ಯು ಅಂತ ಸರ್ಚ್ ಮಾಡಿ ಫಸ್ಟ್ಗೆ. ಸೊ ನಾನು ಇಷ್ಟೊಂದು ಟೈಪ್ ಮಾಡಿ ನೋಡಿ, ವಿ ಟಿ ರಿಸಲ್ಟ್, ವಿ ಟಿ ಇಂಟರ್ನ್ಶಿಪ್ ಅಂತೆಲ್ಲ ಬರ್ತಿದೆ. ಬಟ್ ವಿ ಟಿ ಯು ಅಂತ ಸರ್ಚ್ ಮಾಡಿ, ಅದಾದ್ಮೇಲೆ ಸೊ ಎಂಟರ್ ಮಾಡಿದ್ರೆ, ಸರ್ಚ್ ಕೊಟ್ರೆ ಫಸ್ಟ್ನೇ ಲಿಂಕ್ ನಿಮಗೆ ಕಾಣಿಸುತ್ತೆ ನೋಡಿ, ವಿಶ್ವೇಶ್ವರಯ್ಯ ಟೆಕ್ನಾಲಜಿಕಲ್ ಯೂನಿವರ್ಸಿಟಿ ಅಂತ ಕಾಣಿಸ್ತಿದ್ಯಾ? ಸೊ ಅದು ಫಸ್ಟ್ ಲಿಂಕ್, ಅದ್ರ ಮೇಲೆ ಕ್ಲಿಕ್ ಮಾಡಿ. ಓಕೆನಾ? ಇಲ್ಲಿ ನೋಡಿ ಈ ತರ ಬರುತ್ತೆ ನಿಮ್ ಫೋನಲ್ಲಿ, ಈ ತರ ಸೇಮ್ ಇದೇ ತರನೇ ಬರುತ್ತೆ. ಓಕೆನಾ? ಸೊ ಇದು ಬಿಟ್ಟು ಬೇರೆ ಏನೂ ಬರಲ್ಲ, ಇದೇ ತರ ಬರುತ್ತೆ. ಸೊ ನೀವು ಏನ್ ಮಾಡ್ಬೇಕಂದ್ರೆ, ಸೊ ಇಲ್ಲಿ 3 ಡಾಟ್ಸ್ ಇದೆ ಕಾಣಿಸ್ತಿದೆಯಾ ಇಲ್ಲಿ? ಸೊ ಈ 3 ಡಾಟ್ಸ್ ನೋಡಿ, ನಾನು ಕ್ಲೋಸ್ ಮಾಡ್ತೀನಿ. ಇಲ್ಲಿ 3 ಲೈನ್ಸ್ ಕಾಣಿಸ್ತಿದೆಯಲ್ಲ, ಸೊ ಈ 3 ಲೈನ್ಸ್ ಮೇಲೆ ಕ್ಲಿಕ್ ಮಾಡಿ, ಮತ್ತೆ ಸ್ವಲ್ಪ ಸ್ಕ್ರಾಲ್ ಮಾಡಿ. ಇಲ್ಲಿ ವಿದ್ಯಾರ್ಥಿ ಕಾರ್ನರ್, ಸೊ ಫಸ್ಟ್ ಗೆ ಕನ್ನಡದಲ್ಲಿ ಲೋಡ್ ಆಗುತ್ತೆ, ಬಟ್ ನೀವು ಇಂಗ್ಲಿಷ್ ಚೂಸ್ ಮಾಡಿದ್ರೆ ಇಂಗ್ಲಿಷ್ ಅಲ್ಲಿ ಲೋಡ್ ಆಗುತ್ತೆ. ಅಲ್ಲಿ ಸ್ಟೂಡೆಂಟ್ ಕಾರ್ನರ್ ಅಂತ ಬರುತ್ತೆ. ಸೊ ಇಲ್ಲಿ ವಿದ್ಯಾರ್ಥಿ ಕಾರ್ನರ್ ಅಂತ ನನಗೆ ಕಾಣಿಸ್ತಿದೆ ಕನ್ನಡದಲ್ಲಿ. ಸೊ ಇದ್ರ ಮೇಲೆ ಇಲ್ಲಿ 3 ಲೈನ್ಸ್ ಇದೆಯಲ್ಲ, ಸೊ ಈ 3 ಲೈನ್ಸ್ ಮೇಲೆ ಕ್ಲಿಕ್ ಮಾಡಿ. ಸೊ ವಿದ್ಯಾರ್ಥಿ ಕಾರ್ನರ್ ಅಂತ ಇದೆಯಲ್ಲ, ಅದ್ರ ಮೇಲೆ 3 ಲೈನ್ಸ್ ಮೇಲೆ ಕ್ಲಿಕ್ ಮಾಡಿ, ಸ್ವಲ್ಪ ಸ್ಕ್ರಾಲ್ ಮಾಡ್ತಾ ಬನ್ನಿ. ಸೊ ಶೈಕ್ಷಣಿಕ ಫಸ್ಟ್ನೇದು ಪರೀಕ್ಷಾ ಸುತ್ತೋಲೆ, ಪರೀಕ್ಷಾ ದಾಖಲೆಗಳು, FAQs, ಫ್ರೀಕ್ವೆಂಟ್ಲಿ ಆಸ್ಕ್ಡ್ ಕ್ವಶನ್ಸ್ ಅಂತ ಅದು. ಸೊ ಶೈಕ್ಷಣಿಕ ಸುತ್ತೋಲೆಗಳು ಅಥವಾ ಅದರ ಕೆಳಗಡೆ ಯೋಜನೆ ಮತ್ತು ಪಠ್ಯಕ್ರಮಗಳು ಅಂತ ಇದೆಯಲ್ಲ, ಸೊ ಅಲ್ಲಿಗೆ ಬಂದ್ಬಿಟ್ಟು ಸ್ವಲ್ಪ ಸ್ಟಾಪ್ ಮಾಡಿ, ಯು ಜಿ ಯೋಜನೆಗಳು ಮತ್ತೆ ಪಠ್ಯಕ್ರಮಗಳು ಅಂತ ಇದೆಯಲ್ಲ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿ ನೋಡಿ. ಸ್ವಲ್ಪ ವೇಟ್ ಸೆಕೆಂಡ್ಸ್ ನೋಡಿ, ಈ ತರ ಇಂಟರ್ಫೇಸ್ ಓಪನ್ ಆಗುತ್ತೆ. ಓಕೆನಾ? ಸೊ ನಿಮ್ಗೂ ಕೂಡ ಇದೇ ತರ ಓಪನ್ ಆಗುತ್ತೆ. ಇಲ್ಲಿ ನೀವು ಸ್ಕ್ರಾಲ್ ಮಾಡ್ಬೇಕು, ಕೆಳಗೆ ಸ್ಕ್ರಾಲ್ ಮಾಡ್ತಾ ಬರಬೇಕು ನೋಡಿ. ಯು ಜಿ ಇಂಜಿನಿಯರಿಂಗ್ ಸ್ಕೀಮ್ ಅಂಡ್ ಸಿಲೆಬಸ್ 2025. ಸೊ ಇದು ಅಪ್ಡೇಟೆಡ್, ಅಂದ್ರೆ ನೀವೇನು ಈಗ ಜಾಯಿನ್ ಆಗ್ತಿದ್ರ, ನೀವೇನು ಈಗ ಏನೇನು ಸಿಲೆಬಸ್ ಇದೆ, ಏನೇನು ಸ್ಕೀಮ್ ಇದೆ, ಮತ್ತೆ ಯಾವ ಸಬ್ಜೆಕ್ಟ್ಸ್ ಇದೆ ಅಂತ ನೀವು ಈಗ ತಿಳ್ಕೊಳ್ತಾ ಹೋಗ್ಬೇಕು. ಸೊ ನೋಡಿ, ಲಾಸ್ಟ್ ಅವ್ರು ಅಪ್ಡೇಟ್ ಮಾಡಿರೋದು ನೋಡಿ, ಇದು 2002ರಿಂದ ಸಿಲೆಬಸ್ ಇದೆ. ಸೊ 2024 ಮತ್ತೆ 2022 ಸ್ಕೀಮ್ ಲಾಸ್ಟ್ ನೋಡಿ, ಇದು ಯು ಜಿ ಸ್ಕೀಮ್. ಬಿ ಅವರಿಗೆ 22 ಸ್ಕೀಮ್ ಅಲ್ಲಿ ಇತ್ತು. ಸೊ ಈಗ ನಿಮ್ಗೆ ಕಂಪ್ಲೀಟ್ ಆಗಿ ಚೇಂಜ್ ಮಾಡಿ 2025 ಹೊಸ ಸಿಲೆಬಸ್ ನ ಇಟ್ಟಿದ್ದಾರೆ. ತುಂಬಾ ಈಸಿ ಸಬ್ಜೆಕ್ಟ್ಸ್ ಇದೆ. ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ ಒಂದ್ ಬಿಟ್ಟು, ಕೆಲವೊಂದು ಸಬ್ಜೆಕ್ಟ್ಸ್ ಒಂದ್ ಬಿಟ್ಟು, ಇನ್ನು ಮಿಕ್ಕಿದೇನು ನೀವು ಕೋರ್ಸ್ ನ ತಗೊಂಡಿರ್ತಾರ, ಲೈಕ್ ಬ್ರಾಂಚಸ್ ನ ತಗೊಂಡಿರ್ತಾರ, ಆ ಸಬ್ಜೆಕ್ಟ್ಸ್ ಮಾತ್ರ ತುಂಬಾ ಈಸಿ ಇದೆ.
ಸೊ ನಮಗೂ ಕೂಡ ನಾನು ಓದ್ಬೇಕಾದಾಗಲೂ ಕೂಡ ಆ ತರ ಸಬ್ಜೆಕ್ಟ್ಸ್ ಇರ್ಲಿಲ್ಲ, ಬಟ್ ನಿಮ್ಗೆ ಆ ತರ ಸಬ್ಜೆಕ್ಟ್ ನ ಇಟ್ಟಿದ್ದಾರೆ. ಸೊ ನೀವು ಪುಣ್ಯವಂತರು, ಚೆನ್ನಾಗಿ ಓದಿ. ಬಟ್ ಏನು ಅಂದ್ರೆ ಆ ಸೊ ಮಿಸ್ಯೂಸ್ ಮಾಡ್ಕೊಳಕ್ ಹೋಗ್ಬಿಡಿ ಇಂಜಿನಿಯರಿಂಗ್ ಲೈಫ್. ಸೊ ಹ್ಯಾಪಿ ಆಗಿರ್ಬೋದು ಅಂತ ಮಿಸ್ಯೂಸ್ ಮಾಡ್ಕೊಳಕ್ ಹೋಗ್ಬಿಡಿ. ಸೊ ಹ್ಯಾಪಿ ಏನು ಅಂದ್ರೆ 50% ಇದ್ರೆ ಇನ್ ಮಿಕ್ಕಿದ್ದು ಹಾರ್ಡ್ ವರ್ಕ್ ಇರ್ಲೇಬೇಕು. ಸೊ ಹಾರ್ಡ್ ವರ್ಕ್ ಇಲ್ಲ ಅಂದ್ರೆ ನೀವು ಇಂಜಿನಿಯರಿಂಗ್ ಪಾಸ್ ಆಗೋದು ತುಂಬಾ ಕಷ್ಟ ಐತೆ. ಇನ್ನು ಕೆಲವರು ಈಗ ನೋಡಿ, 2002 ಸಬ್ಜೆಕ್ಟ್ ಹಾಕ್ಬಿಟ್ಟಿದ್ರೆ ಗೊತ್ತಾ. ಕೆಲವೊಬ್ರು ಏನು ಅಂದ್ರೆ, ಸೊ ಡಿಪ್ಲೊಮಾ ಇಂದ ಹೋಗಿದ ತಕ್ಷಣ ಆ ಮ್ಯಾಟ್ ಡಿಪ್ ಅಂತ ಅಲ್ಲಿ ಕಾಣ್ತಿದೆ, ಮ್ಯಾಟ್ ಡಿಪ್ ಕೋರ್ಸ್ ಅಂತ ಕಾಣ್ತಿದಲ್ಲ. ಸೊ ಆ ತರ ಕೋರ್ಸಸ್ ನ ಸೊ 2002ರಿಂದ 2018 ಸ್ಕೀಮ್ ವರೆಗೂ ಬರೀಬೇಕಿತ್ತು. ಬಟ್ 2022 2021 ಮತ್ತೆ 2022 ಯಾರು ಬಂದ್ರು ಸ್ಕೀಮ್ ಅವ್ರಿಗೆ ಈ ತರ ಡಿಪ್ಲೊಮಾ ಕೋರ್ಸಸ್ ಇರ್ಲಿಲ್ಲ. ಅಂದ್ರೆ ಮ್ಯಾಟ್ ಡಿಪ್ ಅಂತ ಬರುತ್ತೆ. ಅಂದ್ರೆ ನೀವು ಸೆಕೆಂಡ್ ಪಿ ಸಿ ಇಂದ ಓದಿದ್ರೆ, ಸೊ ಫಸ್ಟ್ ಇಯರ್ ಅಲ್ಲಿ ನೀವು M1 M2 ಅಂತ ಓದಿರ್ತೀರ, ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ ಓದಿರ್ತೀರ. ಅದು ಈ ಡಿಪ್ಲೊಮಾದವ್ರಿಗೆ ಬರಲ್ಲ, ಅದು ಮ್ಯಾಟ್ ಡಿಪ್ ಅಂತ ಬರುತ್ತೆ, ಮ್ಯಾಥಮೆಟಿಕ್ಸ್ ಇನ್ ಡಿಪ್ಲೊಮಾ ಅಂತ. ಸೊ ಅವ್ರಿಗೆ ಈ 2 ವರ್ಷ ಏನ್ ಓದಿರ್ತಾರೆ ನೀವು ಸೆಕೆಂಡ್ ಪಿ ಸಿ, ಅದನ್ನೇ ಅಲ್ಲಿ ಇಟ್ಟಿರ್ತಾರೆ. ಬಟ್ ಅದನ್ನ ಎಕ್ಸಾಮ್ ಬರೀಲೇಬೇಕು, ಪಾಸ್ ಆಗ್ಬೇಕು. ಯಾವ ಸ್ಕೀಮ್ ಅವ್ರಿಗೆ ಅಂದ್ರೆ 2002ರಿಂದ 2018 ಸ್ಕೀಮ್ ಇತ್ತು. ಬಟ್ ಈಗ ಕಂಪ್ಲೀಟ್ ಆಗಿ ತೆಗ್ದಾಕಿ, ಸೊ ಅದು ಒಂದು ಇಂಟರ್ನಲ್ಸ್ ಮಾತ್ರ ಇಟ್ಟಿದ್ದಾರೆ. ಸೊ ಎಲ್ಲಾ ಮಾರ್ಕ್ಸ್ ಕೂಡ ಇಂಟರ್ನಲ್ಸ್ ಅಲ್ಲ, ಅವ್ರಿಗೆ ಕಾಲೇಜಲ್ಲಿ ಏನು ಫ್ಯಾಕಲ್ಟಿ ಇರ್ತಾರಲ್ಲ, ಸೊ ಅವ್ರಿಗಿರುತ್ತೆ. ಸೊ ಅವ್ರ ಹ್ಯಾಂಡ್ ಓವರ್ ಅಲ್ಲಿ ಇರುತ್ತೆ, ಅವ್ರು ಕೊಡ್ತಾರೆ. ಓಕೆನಾ. ಸೊ ಬಟ್ ಈಗ ನಿಮ್ಗೆ 25 ಸ್ಕೀಮ್ ಅಲ್ಲಿ ಆ ತರದ ಯಾವುದೇ ತರದ ಇಲ್ಲ. ಜಸ್ಟ್ ಇಂಜಿನಿಯರಿಂಗ್ ಇಂದ ನೀವು ಜಾಯ್ನ್ ಆಗ್ತೀರಾ, ಡಿಪ್ಲೊಮಾ ಇಂದ ಜಾಯ್ನ್ ಆಗ್ತೀರಾ, ನಿಮ್ಗೆ ಸ್ಕೀಮ್ ಇರುತ್ತೆ. ಸೊ ಸಿಲೆಬಸ್ ಇರುತ್ತೆ, ಆ ಸ್ಕೀಮ್ ಮುಖಾಂತರ ನಿಮ್ಗೆ ಇದನ್ನ ಮಾಡ್ತಾ ಹೋಗ್ಬೇಕು ನೋಡಿ. ಸೊ ಇಲ್ಲಿ UG ಇಂಜಿನಿಯರಿಂಗ್ 2025 ಅಂತ ಇದೆಯಲ್ಲ, ಸೊ ಸ್ಕ್ರಾಲ್ ಮಾಡ್ತಾ ಬನ್ನಿ ನೋಡಿ, ಇಲ್ಲಿ ಕಾಣಿಸ್ತಿದೆ. ಸೊ ನೋಡಿ, ಇಂಜಿನಿಯರಿಂಗ್ ಸ್ಟ್ರೀಮ್ ವೈಸ್ ಪ್ರೋಗ್ರಾಮ್ಸ್ ಲಿಸ್ಟ್ ಏನೇನಿದೆ ಅಂತ ನೀವು ಕ್ಲಿಕ್ ಅಂತ ಇದೆಯಲ್ಲ, ಸೊ ಅಲ್ಲಿ ಕ್ಲಿಕ್ ಮಾಡಿದ್ರೆ ನಿಮ್ಗೊಂದು ಇಂಟರ್ವ್ಯೂ ಇನ್ನೊಂದು ಬರುತ್ತೆ ನೋಡಿ, ಕಾಣಿಸ್ತಿದ್ಯಾ. ಸೊ PDF ಕಾಣಿಸ್ತಿದೆ ಅನ್ಕೋತೀನಿ. ಸ್ಟ್ರೀಮ್ ವೈಸ್ ಲಿಸ್ಟ್ ಆಫ್ UG ಪ್ರೋಗ್ರಾಮ್ಸ್ ನೋಡಿ. ಸಿವಿಲ್ ಇಂಜಿನಿಯರಿಂಗ್ ಅಲ್ಲೇ ಸಿವಿಲ್ ಇಂಜಿನಿಯರಿಂಗ್ ಮತ್ತೆ ಮೈನಿಂಗ್ ಇಂಜಿನಿಯರಿಂಗ್. ಓಕೆನಾ. ಅದ್ರ ಕೋರ್ಸ್ ಕೋಡ್ ಬಂದ್ಬಿಟ್ಟು ಸಿವಿಲ್ ಇಂಜಿನಿಯರಿಂಗ್, MI ಅಂದ್ರೆ ಮೈನಿಂಗ್ ಇಂಜಿನಿಯರಿಂಗ್ ಅಂತ. ಓಕೆನಾ. ಸೊ ಈ ತರ ಸಬ್ಜೆಕ್ಟ್ಸ್ ತುಂಬಾ ಇರ್ತವೆ. ಸೊ ನೋಡಿ, ಕಂಪ್ಯೂಟರ್ ಸೈನ್ಸ್ ಅಲ್ಲೇ ನೋಡಿ ಟೋಟಲ್ 17 ಸ್ಟ್ರೀಮ್ಸ್ ಇದಾವೆ. ಕಂಪ್ಯೂಟರ್ ಸೈನ್ಸ್ ಅಲ್ಲಿ 17 ಸ್ಟ್ರೀಮ್ಸ್ ಇದಾವೆ. ಸೊ ನೀವು ಲೆಕ್ಕ ಹಾಕಿ, ನೀವಿನ್ನು ಯಾವ ತರ ಈ CSE ಬೆಳವಣಿಗೆ ಆಗ್ತಿದೆ ಅಂತ. ಸೊ ಹಾಗಂತ ನೀವು ಇದನ್ನ ಸೊ ಇಷ್ಟೊಂದಿದೆ ನಾವ್ ಯಾವ್ದು ಓದೋದು ಅಂತ ತಲೆ ಕೆಡ್ಸ್ಕೊಕ್ ಹೋಗ್ಬಿಡಿ. ಸೊ CSE ನೀವು ಯಾವ್ದು ತಗೊಂಡ್ರು ಸೊ ಈಸಿ ಇರುತ್ತೆ, ಸಬ್ಜೆಕ್ಟ್ಸ್ ಈಸಿ ಇರುತ್ತೆ, ಕಷ್ಟ ಪಡೋ ಅವಶ್ಯಕತೆ ಏನಿರಲ್ಲ. ಬಟ್ ಕೋಡಿಂಗ್ ಮಾತ್ರ ತುಂಬಾ ಕಷ್ಟ ಅಂತ ಹೇಳಿರ್ತಾರೆ. ಸೊ ಕೋಡಿಂಗ್ ಕೂಡ ಈಗ ಈ ಜನರೇಷನ್ ಅಲ್ಲಿ UKG ಮಕ್ಕಳು ಕೂಡ ಇಟ್ಟಿದ್ದಾರೆ ಕೋಡಿಂಗ್. ಓಕೆನಾ. ಸೊ ಆ ತರ ಇರುತ್ತೆ. ಸೊ ನೀವು ಚೆಕ್ ಮಾಡ್ತಾ ಹೋಗ್ಬೋದು, ಕ್ಲಿಕ್ here ಅಂತ ಕ್ಲಿಕ್ ಮಾಡಿ. ಸೊ ಇಲ್ಲಿ ನೋಡಿ, ನೋಡ್ತಾ ಹೋಗ್ಬೋದು SEM 1 ಅಂಡ್ SEM 2. ಸೊ SI ನಂಬರ್ ಡೀಟೇಲ್ಸ್ SEM 1 ಅಂಡ್ SEM 2. ಅದರ ಕೆಳಗಡೆ 1 ಫಿಸಿಕ್ಸ್ ಸೈಕಲ್ ಸ್ಕೀಮ್ ಮತ್ತೆ 2 ಕೆಮಿಸ್ಟ್ರಿ ಸೈಕಲ್ ಸ್ಕೀಮ್ ಅಂತ ಕಾಣ್ತಿದೆ. ಓಕೆನಾ. ಸೊ ಇಲ್ಲಿ ಫಿಸಿಕ್ಸ್ ಸೈಕಲ್ ಅಂತ ಇದೆಯಲ್ಲ, ಸೊ ಅದು ಸೆಮಿಸ್ಟರ್ 1ನೇ ಸೆಮಿಸ್ಟರ್ ನೀವು ಓದ್ಬೇಕು. ಓಕೆನಾ. ಕೆಮಿಸ್ಟ್ರಿ ಸೈಕಲ್ ಅಂತ ಇದೆಯಲ್ಲ, ಅದು 2ನೇ ಸೆಮಿಸ್ಟರ್ ಓದ್ಬೇಕು. ಸೊ ಈಗ ಫಿಸಿಕ್ಸ್ ಸೈಕಲ್ ನೋಡ್ತಾ ಹೋಗೋಣ. ಸ್ಕೀಮ್ ಅಂತ ಇದೆಯಲ್ಲ, ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಇನ್ನೊಂದು PDF ಡೌನ್ಲೋಡ್ ಆಗುತ್ತೆ. ನನಗೆ ಆಟೋಮೆಟಿಕ್ ಡೌನ್ಲೋಡ್ ಆಗುತ್ತೆ. ಕೆಲವರಿಗೆ ಸೊ ಸೇವ್ ಮಾಡ್ಕೊಳಕ್ಕೆಲ್ಲ ಕೇಳುತ್ತೆ ನೋಡಿ. ಸೊ ನಾನು ಝೂಮ್ ಮಾಡ್ತಾ ಇದ್ದೀನಿ, ಏನೇನ್ ಸಬ್ಜೆಕ್ಟ್ಸ್ ಇದಾವೆ ಅಂತ. ಕಾಣಿಸ್ತಿದ್ಯಾ? ಇವತ್ತಿಗೆ ಕಾಣಿಸ್ತಿದೆ ಅನ್ಕೋತೀನಿ ನೋಡಿ. ಸೆಮಿಸ್ಟರ್ 1 ಅಲ್ಲಿ ಸೊ ಅದು ಫಿಸಿಕ್ಸ್ ಸೈಕಲ್ ಅವ್ರಿಗೆ. ಓಕೆನಾ. ಸೊ ಇಲ್ಲಿ ಕೋರ್ಸ್ ಅಂಡ್ ಕೋರ್ಸ್ ಕೋಡ್ ಅಂತ ಇದೆಯಲ್ಲ, ಸೊ ಇದು ಕೋರ್ಸ್, ಏನೇನ್ ಕೋರ್ಸ್, ಯಾವ ಕೋರ್ಸ್ಗೆ ಜಾಯಿನ್ ಇದಾಗುತ್ತೆ, ಸೇರುತ್ತೆ ಇದು. ಮತ್ತೆ ಕೋರ್ಸ್ ಕೋಡ್ ಬಂದ್ಬಿಟ್ಟು ಬಿ ಮ್ಯಾಟ್ ಕ್ರಾಸ್ X101 ಮತ್ತೆ B ಫಿಸಿಕ್ಸ್ X1012 ಅಂತ ಏನ್ ಕೊಟ್ಟಿದ್ದಾರೆ ಅಂದ್ರೆ, ಸೊ ಇದ್ರ ಕೆಳಗಡೆ ನಿಮ್ಗೆ ಈಗ ಫಾರ್ ಎಕ್ಸಾಂಪಲ್ ನೀವೇನಾದ್ರು ತ್ರಿಬಲಿ ಅವ್ರು ಆಗಿದ್ರೆ, ಸೊ ಅದಕ್ಕೆ ಬೇರೆ ತರದ ಸಿಲೆಬಸ್ ಇರುತ್ತೆ ಆ ತರ. ಸೊ ಈ ಅಪ್ಲೈಡ್ ಏನು ಸಬ್ಜೆಕ್ಟ್ಸ್ ಇದೆಯಲ್ಲ, ಅದಕ್ಕೆ ಅಲ್ಲಿ X ಅಂತ ಕೊಟ್ಟಿರೋದು. ಸೊ ಫಾರ್ ಎಕ್ಸಾಂಪಲ್ ನೀವೇನಾದ್ರು ನೋಡಿ, ಅದಕ್ಕೆ ಅಪ್ಲೈಡ್ ಮ್ಯಾಥಮೆಟಿಕ್ಸ್ ಮೆಕ್ಯಾನಿಕಲ್ ಬ್ರಾಂಚಸ್ಗೆ ಸೇರಿದ್ರೆ, ಸೊ ನೋಡಿ BMA TM 101 ಅಂತ ಬರುತ್ತೆ. ಮೆಕ್ಯಾನಿಕಲ್ ಸ್ಟ್ರೀಮ್ ಅವ್ರು ನೀವೇನೋ ಜಾಯಿನ್ ಆಗಿದ್ರೆ ಅದಕ್ಕೆ ಅಲ್ಲಿ ಗ್ಯಾಪ್ ಬಿಟ್ಟಿರೋದು. ಸೊ ಫಸ್ಟ್ನೇ ಸಬ್ಜೆಕ್ಟ್ ಬಂದ್ಬಿಟ್ಟು ಅಪ್ಲೈಡ್ ಮ್ಯಾಥಮೆಟಿಕ್ಸ್ ಸ್ಟ್ರೀಮ್ ಸ್ಪೆಸಿಫಿಕ್ ಅಂತ ಅಲ್ಲಿ ಮೆನ್ಷನ್ ಮಾಡಿದ್ರೆ. ಸ್ಟ್ರೀಮ್ ಸ್ಪೆಸಿಫಿಕ್ ಅಂದ್ರೆ ನೀವು ಯಾವ ಸ್ಟ್ರೀಮ್ ನ ತಗೊಂಡಿರ್ತೀರ ಆ ಸ್ಟ್ರೀಮ್ ಸ್ಪೆಸಿಫಿಕ್ ನೀವು ನಿಮ್ ಕಾಲೇಜಲ್ಲಿ ಚೂಸ್ ಮಾಡಿದ್ರೆ. ಸೊ ಫಾರ್ ಎಕ್ಸಾಂಪಲ್ ನೀವು CSE ಆಗಿದ್ರೆ ಹೇಳಿದ್ನಲ್ಲ, ತೋರಿಸಿದ್ನಲ್ವ ಆ ತರ CSE, ISE,
AIDS ಅಥವಾ ಮೆಕ್ಯಾನಿಕಲ್ ಟ್ರಿಬಲ್ ಆ ತರ. ಓಕೆನಾ. ನೆಕ್ಸ್ಟ್ ಅಪ್ಲೈಡ್ ಫಿಸಿಕ್ಸ್, ಅದು ಕೂಡ ಸ್ಟ್ರೀಮ್ ಸ್ಪೆಸಿಫಿಕ್, ಅದ್ರ ಕೋರ್ಸ್ ಕೂಡ ಇಲ್ಲೇ ಮೆನ್ಷನ್ ಮಾಡಿಲ್ಲ. BPHY X1012 ಪ್ರೋಗ್ರಾಮ್ ಸ್ಪೆಸಿಫಿಕ್ ಕೋರ್ಸಸ್. ಸೊ ಈ ಎರಡು ಏನು ಅಪ್ಲೈಡ್ ಮ್ಯಾಥಮೆಟಿಕ್ಸ್ ಅದನ್ನ ಯಾವ ಡಿಪಾರ್ಟ್ಮೆಂಟ್ ತಗೋತಾರೆ ಅಂದ್ರೆ ಮ್ಯಾಥಮೆಟಿಕಲ್ ಡಿಪಾರ್ಟ್ಮೆಂಟ್ ಅಂತ ಒಂದಿರುತ್ತೆ. ಇಂಜಿನಿಯರಿಂಗ್ ಅಲ್ಲಿ ಮ್ಯಾಥಮೆಟಿಕಲ್ ಡಿಪಾರ್ಟ್ಮೆಂಟ್ ಅಂತ ಒಂದಿರುತ್ತೆ. ಸೊ ಆ ಡಿಪಾರ್ಟ್ಮೆಂಟ್ ಅವ್ರು ತಗೋತಾರೆ. ಮತ್ತೆ ಫಿಸಿಕ್ಸ್, ಅಪ್ಲೈಡ್ ಫಿಸಿಕ್ಸ್ ಅಂತ ಇರುತ್ತೆ. ಸೊ ಅದಕ್ಕೂ ಕೂಡ ಫಿಸಿಕ್ಸ್ ಡಿಪಾರ್ಟ್ಮೆಂಟ್ ಅಂತ ಇರುತ್ತೆ ಇಂಜಿನಿಯರಿಂಗ್ ಅಲ್ಲಿ. ಅವರು ಆ ಡಿಪಾರ್ಟ್ಮೆಂಟ್ ನಿಮ್ಗೆ ಹ್ಯಾಂಡಲ್ ಮಾಡ್ತಾರೆ. ನೆಕ್ಸ್ಟ್ ಪ್ರೋಗ್ರಾಮಿಂಗ್ ಸ್ಪೆಸಿಫಿಕ್ ಕೋರ್ಸಸ್, ಇದು ಕೂಡ ಸೊ ನೀವು ISC ಅವ್ರು ಆಗಿದ್ರೆ ಅಥವಾ CS ಅವ್ರು ಆಗಿದ್ರೆ ಸೊ ಆ ಡಿಪಾರ್ಟ್ಮೆಂಟ್ ಅವರು ಬರ್ತಾರೆ ಫ್ಯಾಕಲ್ಟಿ ಅವರು, ಅದರ ಬಗ್ಗೆ ನಿಮ್ಗೆ ಕಾನ್ಸೆಪ್ಟ್ ಹೇಳಿ ಏನ್ ಸಬ್ಜೆಕ್ಟ್ ತಗೊಂಡಿರ್ತಾರೆ ಅದ್ರ ಬಗ್ಗೆ ಇಲ್ಲಿ ಡಿಸ್ಕಸ್ ಮಾಡ್ತಾ ಹೋಗ್ತಾರೆ. ಓಕೆನಾ. ನೆಕ್ಸ್ಟ್ ಇನ್ನೊಂದು ಇಂಜಿನಿಯರಿಂಗ್ ಸೈನ್ಸ್ ಕೋರ್ಸಸ್, ಅದು ಕೂಡ ಸೊ ನೀವು ಸ್ಟ್ರೀಮ್ ಏನ್ ತಗೊಂಡಿರ್ತಾರ ಆ ಬ್ರಾಂಚ್ ಬಂದ್ಬಿಟ್ಟು ನಿಮ್ಗೆ ಹೇಳ್ತಾ ಹೋಗ್ತಾರೆ ಅದರ ಬಗ್ಗೆ. ಸೊ ಅದ್ರ ಕೋರ್ಸ್ ಕೂಡ ಬಂದ್ಬಿಟ್ಟು ಸೊ ಏನೇನ್ XX ಅಂತ ಇರುತ್ತಲ್ಲ ಅದ್ರ ಸ್ಕೀಮು ಅಲ್ಲಿ ಕೆಳಗಡೆ ಕೊಟ್ಟಿರ್ತಾರೆ. ನಿಮ್ಗೆ ಅದನ್ನ ಈಗ ತೋರ್ಸಕ್ ಅರ್ಥ ಆಗಲ್ಲ. ಸೊ ಬಟ್ ಅದನ್ನ ನೋಡ್ಕೊಂಡಿರಿ. ಓಕೆನಾ. ನೆಕ್ಸ್ಟ್ ಇನ್ನೊಂದು ಇಂಟ್ರೊಡಕ್ಷನ್ ಟು AI ಅಂಡ್ ಅಪ್ಲಿಕೇಶನ್ಸ್, ಇದು ಕೂಡ CSE ಅವ್ರು ಬಂದು CSE ಅವ್ರಿಗೆ ಇದು ತುಂಬಾ ಹೆಲ್ಪ್. ಈಗಂತೂ ನೀವು ನೋಡ್ತಾ ಇರ್ಬೋದು AI ಟೂಲ್ಸ್, ChatGPT, ಕ್ಲಾಡ್ ಮತ್ತೆ ತುಂಬಾ AI ಟೂಲ್ಸ್ ಏನೇನು ವರ್ಕ್ ಅದ್ರ ಬಗ್ಗೆ ಇಲ್ಲಿ ಇಂಟ್ರೊಡಕ್ಷನ್ ಆಗಿ ಕ್ಲೀನ್ ಆಗಿ ಕೊಡ್ತಾರೆ. ಸೊ ಕ್ಲೀನ್ ಆಗಿ ಇದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ ಓದಿ. ಓಕೆನಾ. ಸೊ ಇಷ್ಟು ಸಬ್ಜೆಕ್ಟ್ ನಾವು ಟ್ಯೂಷನ್ ಮಾಡ್ತೀವಿ. ಓಕೆನಾ. ಸೊ ಆನ್ಲೈನ್ ಆದ್ರೂ ಮಾಡ್ತೀವಿ, ಆಫ್ಲೈನ್ ಕೂಡ ಮಾಡ್ತೀವಿ. ಸೊ ನಿಮ್ಗೆ ಇಂಟ್ರೆಸ್ಟ್ ಇದ್ರೆ ಜಾಯಿನ್ ಆಗ್ಬೋದು. ಲಿಂಕು ಕೂಡ ಸೊ ಬೆಳಿಗ್ಗೆ ಅಪ್ಡೇಟ್ ಆಗುತ್ತೆ ವಿಡಿಯೋ ಲಿಂಕ್, ಅದನ್ನ ನಿಮ್ಗೆ ಏನೋ ಲಿಂಕ್ ಅಪ್ಡೇಟ್ ಆಗುತ್ತೆ, ಅದನ್ನ ಕ್ಲಿಕ್ ಮಾಡಿ ನೀವು ಜಾಯಿನ್ ಆಗ್ತಾ ಹೋಗ್ಬೋದು ಇಂಜಿನಿಯರಿಂಗ್ ಜಾಯಿನ್. ಓಕೆನಾ. ಸೊ ನೆಕ್ಸ್ಟ್ ಸಾಫ್ಟ್ ಸ್ಕಿಲ್ಸ್. ವಾವ್. ಸೊ ಇದೊಂದು ಹೊಸ ಸಬ್ಜೆಕ್ಟ್ ಅಂದ್ರೆ ತುಂಬಾ ಈಗ್ಲಿಂದ ನಿಮ್ಗೆ ಸಾಫ್ಟ್ ಸ್ಕಿಲ್ಸ್ ನ ಕಲಿಯೋದಕ್ಕೆ ಎಂಕರೇಜ್ ಮಾಡಿದ್ರೆ ಬಿಟ್ಟಿದ್ರು. ಅದನ್ನ ಇದನ್ನ ನೋಡ್ಕೊಳ್ಳಿ. ಫಾರ್ ಎಕ್ಸಾಂಪಲ್ ನೀವೇನಾದ್ರು ಮಾರ್ಕೆಟಿಂಗ್ ಹೋಗ್ಬೇಕು, ನೆಕ್ಸ್ಟ್ ಏನು ಸಾಫ್ಟ್ವೇರ್ ಇಂಜಿನಿಯರಿಂಗ್ ಆಗ್ಬೇಕು, ಈ ತರ ಅಂತ ಏನಾದ್ರು ಇತ್ತು ಅಂದ್ರೆ ನಾವು ಇಲ್ಲಿಂದನೇ ಸಾಫ್ಟ್ ಸ್ಕಿಲ್ಸ್ ನ ಟ್ರೈನ್ ಮಾಡ್ತಾರೆ. ಕಾಲೇಜ್ ಅವರು ಟ್ರೈನ್ ಮಾಡ್ತಾರೆ. ನೀವು ದುಡ್ಡು ಕೊಟ್ಬಿಟ್ಟು ಹೊರಗಡೆ ಕಲಿಯಕ್ ಹೋಗ್ತೀರಾ, ಅದನ್ನ ಇಲ್ಲಿಂದನೇ ಕಲಿತಾ ಹೋಗ್ಬೋದು. ಓಕೆನಾ. ಆ ತರ ಬಿಟ್ಟಿದ್ದಾರೆ ಸಬ್ಜೆಕ್ಟ್. ಮತ್ತೆ ಇನ್ನೊಂದು ಪ್ರೋಗ್ರಾಮ್ ಸ್ಪೆಸಿಫಿಕ್ ಕೋರ್ಸಸ್ ಲ್ಯಾಬ್, ಒಂದು ಕೋರ್ಸ್ ಲ್ಯಾಬ್ ಇರುತ್ತೆ. ಲೈಕ್ ಈಗ ಸೊ ನಿಮ್ಗೆ ಪ್ರೋಗ್ರಾಮ್ ಸ್ಪೆಸಿಫಿಕ್ ಅಂದ್ರೆ ಸೊ ಫಾರ್ ಎಕ್ಸಾಂಪಲ್ ನೀವೇನಾದ್ರು ನೋಡಿ ಸಿಗೆ ನೀವೇ ಕಂಪ್ಯೂಟರ್ ಸೈನ್ಸ್ ಅವ್ರು ಆಗಿದ್ರೆ ಸೊ ಅದಕ್ಕೆ ಪ್ರೋಗ್ರಾಮ್ ಸ್ಪೆಸಿಫಿಕ್ ಕೋರ್ಸ್ ಯಾವ್ದಂದ್ರೆ ಸ್ಟ್ರಕ್ಚರ್ಡ್ ಪ್ರೋಗ್ರಾಮಿಂಗ್ ಇನ್ C ಅಂತ ಇದೆಯಲ್ಲ, ಸೊ ಆ ಸಬ್ಜೆಕ್ಟ್ ತಗೋದ್ರೆ ಅದ್ರ C ಲ್ಯಾಬ್ ಕೂಡ ಇಲ್ಲಿ ಇರುತ್ತೆ. ಸೊ ಬೇಸಿಕ್ ಸಿಂಪಲ್ ಥಿಂಗ್ಸ್ ಇರ್ತವೆ, ಅವನ್ನ ನೀವು ಇಲ್ಲಿ ಮಾಡ್ತಾ ಹೋಗ್ಬೇಕು ಅಷ್ಟೇ. ಆಯ್ತಾ. ಸೊ ಮೆಕ್ಯಾನಿಕಲ್ ಅವ್ರಿಗೂ ಅಷ್ಟೇ ಇಲ್ಲಿ ಏನ್ ಪ್ರೋಗ್ರಾಮ್ ಸ್ಪೆಸಿಫಿಕ್ ಸಬ್ಜೆಕ್ಟ್ ಅಂತದೇ ತಗೋತಾರೆ, ಅದ್ ಬಿಟ್ಟು ಬೇರೆ ಏನೋ ತಗೊಳಲ್ಲ. ನೋಡಿ ಇಲ್ಲಿ ಅಪ್ಲೈಡ್ ಮ್ಯಾಥಮೆಟಿಕ್ಸ್ ಅಂದ್ರೆ ಇಷ್ಟು ಸಬ್ಜೆಕ್ಟ್ ಇರ್ತವೆ. ಸೊ ಒಂದು ಸಬ್ಜೆಕ್ಟ್ ಮ್ಯಾಥಮೆಟಿಕ್ಸ್ ನೇಮನ್ ಮಾತ್ರ ಈ ತರ ಕೊಟ್ಟಿದ್ರೆ ಅಷ್ಟೇ, ನೀವು ಅದ್ರ ಬಗ್ಗೆ ತಲೆ ಕೆಡ್ಸ್ಕೊಕ್ ಹೋಗ್ಬಿಡಿ. ಸೊ ಇದೇನ್ ಸರ್ ಇಷ್ಟೊಂದಿದೆ ಸಬ್ಜೆಕ್ಟ್ಸ್ ಅಂತ ತಲೆ ಕೆಡ್ಸ್ಕೊಕ್ ಹೋಗ್ಬಿಡಿ. ಸೊ ನಿಮ್ ಸ್ಟ್ರೀಮ್ ಅವ್ರಿಗೆ CV ಸ್ಟ್ರೀಮ್ ಡಿಫರೆನ್ಷಿಯಲ್ ಇಕ್ವೇಷನ್ ಅಂಡ್ ಲೀನಿಯರ್ ಆಲ್ಜಿಬ್ರಾ ಅಂತ ಇದೆಯಲ್ಲ, ಸೊ ಏನಿಲ್ಲ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ 1 ಅಂತಾನೆ ಅಂತ ಅರ್ಥ. ಸೊ ಇಷ್ಟೊಂದು ಓದ್ಬೇಕಾ, ಅದೆಲ್ಲ ಏನೇನ್ ಕಾನ್ಸೆಪ್ಟ್ ಇದೆಯೋ ಅಂತ ನೀವು ತಲೆ ಕೆಡ್ಸ್ಕೋಬೋದ್ರ. ಸೊ ಅಷ್ಟೊಂದು ಕಷ್ಟಪಡೋ ಅವಶ್ಯಕತೆ ಇಲ್ಲ, ತಲೆ ಕೆಡ್ಸ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಜಸ್ಟ್ ಇಂಜಿನಿಯರಿಂಗ್ ಮ್ಯಾಥಮೆಟಿಕ್ಸ್ 1 ಅಷ್ಟೇ ತಿಳ್ಕೊಂಬಿಡಿ. ಓಕೆನಾ. ನೆಕ್ಸ್ಟ್ ಅಪ್ಲೈಡ್ ಫಿಸಿಕ್ಸ್ ಆಲ್ಸೋ, ಅದು ಕೂಡ ಅಷ್ಟೇ. ನೆಕ್ಸ್ಟ್ ಇಂಟ್ರೊಡಕ್ಷನ್ ಟು ಸೈನ್ಸ್ ಕೋರ್ಸಸ್, ಸೊ ಅದನ್ನು ಕೂಡ ಇಲ್ಲಿ ನೀವು ನೋಡ್ತಾ ಹೋಗ್ಬೋದು. ಸೇಮ್ ಸೊ ಸೆಕೆಂಡ್ ಸೆಮಿಸ್ಟರ್ ಕೂಡ ಸೊ ಕೆಲವೊಬ್ಬರಿಗೆ ಫಸ್ಟ್ ಇಯರ್ ಅಲ್ಲೇನೆ ಏನಂದ್ರೆ ಕೆಮಿಸ್ಟ್ರಿ ಸೈಕಲ್ ತಗೊಂಡಿರ್ತಾರೆ. ಓಕೆನಾ. ಸೊ ನೀವು ಅದನ್ನ ನೆಕ್ಸ್ಟ್ ಫಸ್ಟ್ ಕೆಮಿಸ್ಟ್ರಿ ಸೈಕಲ್ ಫಸ್ಟ್ ಓದ್ಬೇಕು, ಫಿಸಿಕ್ಸ್ ಸೈಕಲ್ ನೆಕ್ಸ್ಟ್ ಓದ್ಬೇಕು. ಆ ತರ ವೈಸ್ ವರ್ಸ ತರ ಅಂದ್ರೆ ಸೊ ಸ್ವ್ಯಾಪ್ ಆಗ್ತಾ ಇರುತ್ತೆ. ಇದನ್ನಾದ್ರೂ ಈಗ ಓದಿದ್ರೆ ಈಗ ನೀವು ಫಿಸಿಕ್ಸ್ ಸೈಕಲ್ ಹೋದ್ರೆ ನೆಕ್ಸ್ಟ್ ಕೆಮಿಸ್ಟ್ರಿ ಸೈಕಲ್ ಓದ್ತಾರೆ. ಸೊ ಈಗ ಕೆಮಿಸ್ಟ್ರಿ ಸೈಕಲ್ ಓದಿದ್ರೆ ಫಸ್ಟ್ ಇಯರ್ ಅಲ್ಲಿ ಫಸ್ಟ್ ಸೆಮಿಸ್ಟರ್ ಅಲ್ಲಿ, ಸೆಕೆಂಡ್ ಸೆಮಿಸ್ಟರ್ ಫಿಸಿಕ್ಸ್ ಸೈಕಲ್ ಓದ್ತಾರೆ. ಆ ತರ ಸಬ್ಜೆಕ್ಟ್ ಸೇಮ್ ಸಬ್ಜೆಕ್ಟ್, ಅದ್ರಲ್ಲಿ ಏನೋ ಚೇಂಜಸ್ ಏನಾಗಿಲ್ಲ. ಬಟ್ ಸೆಕೆಂಡ್ ಸೆಮಿಸ್ಟರ್ ಅಂತ ಅಲ್ಲಿ ಮೆನ್ಷನ್ ಆಗಿರುತ್ತೆ ಅಷ್ಟೇ, ಇನ್ನೇನಿಲ್ಲ. ಸೊ ಇದಿಷ್ಟು ಸಿಲೆಬಸ್. ಈ ಸಿಲೆಬಸ್ ಯಾರ್ಯಾರು ಬೇಕು ನಮ್ ವೆಬ್ಸೈಟ್ ಅಲ್ಲಿ ಇರುತ್ತೆ. ನಮ್ ವೆಬ್ಸೈಟ್ ಕೂಡ ಸೊ ನೋಡಿ, ನಮ್ ವೆಬ್ಸೈಟ್ ಕೂಡ ಗೂಗಲ್ ಬಂದ್ಬಿಟ್ಟು ಜಸ್ಟ್ ಸರ್ಚ್ ಕ್ರಿಯೇಟರ್ಸ್ ಅಂತ ಟೈಪ್ ಮಾಡಿ. ಸರ್ಚ್ ಕ್ರಿಯೇಟರ್ಸ್ ಅಂತ ಟೈಪ್ ಮಾಡಿ. ನೋಡಿ ನಿಮಗೆ ಫಸ್ಟ್ ಲಿಂಕ್ ನಿಮಗೆ ಕಾಣಿಸುತ್ತೆ. ನೋಡಿ ಫಸ್ಟ್ ಲಿಂಕ್ ಕಾಣಿಸ್ತಿದಿಲ್ಲ. ಸೊ ಇದು ಇದೆ ಫಸ್ಟ್ ಲಿಂಕ್. ಸೊ ಈ ಫಸ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಗೆ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಈ ತರ. ಸೊ ಇದೆ ನಮ್ಮ ವೆಬ್ಸೈಟ್. ಇಲ್ಲಿ ನೀವು ಸೊ 3 ಲೈನ್ಸ್ ಇದೆಯಲ್ಲ, ಸೊ 3 ಲೈನ್ಸ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ VT ಅಂತ ಇದೆಯಲ್ಲ, ಸೊ VT ಮೇಲೆ ಕ್ಲಿಕ್ ಮಾಡಿ. ಸೊ ಅಡ್ವರ್ಟೈಸ್ಮೆಂಟ್ ಕ್ಲೋಸ್ ಮಾಡಿ. ನಿಮ್ದು ಯಾವ ಬ್ರಾಂಚ್ ಇದು ಚೂಸ್ ಮಾಡಿ. ಸೊ ಆ ಬ್ರಾಂಚ್ ಮೇಲೆ ನಿಮ್ಗೆ ಫಸ್ಟ್ ಇಯರ್ ಇಂದನು ಅಪ್ ಟು 7ನೇ ಸೆಮಿಸ್ಟರ್ 21 ಸ್ಕೀಮು 22 ಸ್ಕೀಮು
ಅಪ್ಡೇಟ್ ಮಾಡಿದ್ವಿ. ಈಗ 25 ಸ್ಕೀಮ್ ಅಪ್ಡೇಟ್ ಆಗ್ತಿದೆ. ಸೊ ನಿಮ್ಗೆ ಅಲ್ಲಿ ವಿಡಿಯೋ ತೋರಿಸಲ್ಲ, ಸೊ ಅಲ್ಲೇನು ತೋರಿಸುತ್ತೆ, ನಾವಿಲ್ಲಿ ಆ ಕೋರ್ಸ್ ಬಗ್ಗೆ ನೋಟ್ಸ್ನ, ವಿಡಿಯೋಸ್ನ, ಸೊ ಟ್ಯೂಷನ್ಗೆ ಬೇಕಾಗಿರೋ ಎಲ್ಲಾ ಮೆಟೀರಿಯಲ್ಸ್ನ ಇಲ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀವಿ. ನಮ್ಮ ವೆಬ್ಸೈಟ್ ಇದು, ಸೊ ಚೆಕ್ ಮಾಡ್ತಾ ಹೋಗ್ಬೋದು. ಓಕೆ, ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಏನೋ ಡೌಟ್ ಇತ್ತಂದ್ರೆ ಪ್ಲೀಸ್ ಕಾಲ್ ಮಾಡಿ, ನಂಬರ್ ಕೊಟ್ಟಿರ್ತೀನಲ್ಲ, ಸೊ ಆ ನಂಬರ್ಗೆ ಕಾಲ್ ಮಾಡಿದ್ರೆ ನಿಮಗೆ ಸೊ ಅಪ್ಡೇಟ್ ಆಗಿ ಫುಲ್ ಅಪ್ಡೇಟ್ ಆಗಿ ನಾವು ಹೇಳ್ತಾ ಹೋಗ್ತೀವಿ. ಓಕೆ, ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.